ನಮಸ್ಕಾರ ವೀಕ್ಷಕರೇ, ಬುಕ್ಸ್ ಆಫ್ Q&A ಕ್ವಿಸ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನೀವು ಮೊದಲ ಬಾರಿ ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ಕೊನೆಯವರೆಗೂ ನೋಡಿ. ಕೇಳಲಾಗಿರುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಶುರು ಮಾಡೋಣ. ಮೊದಲನೇ ಪ್ರಶ್ನೆ, ಭಾದ್ರಪದ ಮಾಸದಲ್ಲಿ ಬರುವ ಹಬ್ಬ ಯಾವುದು? ಆಪ್ಷನ್ ಎ ದೀಪಾವಳಿ, ಆಪ್ಷನ್ ಬಿ ದಸರಾ, ಆಪ್ಷನ್ ಸಿ ಸಂಕ್ರಾಂತಿ, ಆಪ್ಷನ್ ಡಿ ಚೌತಿ. ಸರಿಯಾದ ಉತ್ತರ ಆಪ್ಷನ್ ಡಿ, ಭಾದ್ರಪದ ಮಾಸದಲ್ಲಿ ಬರುವ ಹಬ್ಬ ಚೌತಿ. ಎರಡನೆಯ ಪ್ರಶ್ನೆ, ಅರ್ಜುನನ ಶಂಖದ ಹೆಸರೇನು? ಆಪ್ಷನ್ ಎ ಪಾಂಚಜನ್ಯ, ಆಪ್ಷನ್ ಬಿ ದೇವದತ್ತ, ಆಪ್ಷನ್ ಸಿ ಮಣಿಪುಷ್ಪಕ, ಆಪ್ಷನ್ ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ, ಅರ್ಜುನನ ಶಂಖದ ಹೆಸರು ದೇವದತ್ತ. ಮೂರನೆಯ ಪ್ರಶ್ನೆ, ವಿಶ್ವಾಮಿತ್ರರ ಇನ್ನೊಂದು ಹೆಸರೇನು? ಆಪ್ಷನ್ ಎ ಕೋಪೋದ್ರಕ, ಆಪ್ಷನ್ ಬಿ ಸಿದ್ಧಿ, ಆಪ್ಷನ್ ಸಿ ಕೌಶಿಕ, ಆಪ್ಷನ್ ಡಿ ಅಗಸ್ತ್ಯ. ಸರಿಯಾದ ಉತ್ತರ ಆಪ್ಷನ್ ಸಿ ಕೌಶಿಕ. ನಾಲ್ಕನೆಯ ಪ್ರಶ್ನೆ, ಯಾವ ವಿಟಮಿನ್ ಬಾಯಿ ಹುಣ್ಣುಗಳನ್ನು ತಡೆಯುತ್ತದೆ? ಆಪ್ಷನ್ ಎ ವಿಟಮಿನ್ ಬಿ, ಆಪ್ಷನ್ ಬಿ ವಿಟಮಿನ್ ಸಿ, ಆಪ್ಷನ್ ಸಿ ವಿಟಮಿನ್ ಎ, ಆಪ್ಷನ್ ಡಿ ವಿಟಮಿನ್ ಡಿ. ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್ ಬಿ ಬಾಯಿ ಹುಣ್ಣುಗಳನ್ನು ತಡೆಯುತ್ತದೆ. ಐದನೆಯ ಪ್ರಶ್ನೆ, ಯಾವ ತರಕಾರಿ ಹಸಿವನ್ನು ಕಡಿಮೆ ಮಾಡುತ್ತದೆ? ಆಪ್ಷನ್ ಎ ಆಲೂಗಡ್ಡೆ, ಆಪ್ಷನ್ ಬಿ ಬದನೆಕಾಯಿ, ಆಪ್ಷನ್ ಸಿ ಕ್ಯಾರೆಟ್, ಆಪ್ಷನ್ ಡಿ ಹೂಕೋಸು. ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಯಾರೆಟ್ ಮತ್ತು ಆಪ್ಷನ್ ಡಿ ಹೂಕೋಸು ಹಸಿವನ್ನು ಕಡಿಮೆ ಮಾಡುತ್ತದೆ. ಆರನೆಯ ಪ್ರಶ್ನೆ, ಭಾರತದ ಯಾವ ರಾಜ್ಯ ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿದೆ? ಆಪ್ಷನ್ ಎ ಸಿಕ್ಕಿಂ, ಆಪ್ಷನ್ ಬಿ ಅಸ್ಸಾಂ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಗುಜರಾತ್. ಸರಿಯಾದ ಉತ್ತರ ಆಪ್ಷನ್ ಎ ಸಿಕ್ಕಿಂ ರಾಜ್ಯವು ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿದೆ. ಏಳನೆಯ ಪ್ರಶ್ನೆ, ಮೊಟ್ಟೆ ಉತ್ಪಾದನೆಯಲ್ಲಿ ವಿಶ್ವದಲ್ಲಿ ಭಾರತ ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ? ಆಪ್ಷನ್ ಎ 5ನೇ ಸ್ಥಾನ, ಆಪ್ಷನ್ ಬಿ 4ನೇ ಸ್ಥಾನ, ಆಪ್ಷನ್ ಸಿ 3ನೇ ಸ್ಥಾನ, ಆಪ್ಷನ್ ಡಿ 2ನೇ ಸ್ಥಾನ. ಸರಿಯಾದ ಉತ್ತರ ಆಪ್ಷನ್ ಸಿ 3ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಎಂಟನೆಯ ಪ್ರಶ್ನೆ, ತೆಳ್ಳಗೆ ಇರುವವರು ತೂಕ ಹೆಚ್ಚಾಗಲು ಏನನ್ನು ತಿನ್ನಬೇಕು? ಆಪ್ಷನ್ ಎ ಶೇಂಗಾ ಬೀಜ, ಆಪ್ಷನ್ ಬಿ ಒಣ ದ್ರಾಕ್ಷಿ, ಆಪ್ಷನ್ ಸಿ ಸಿಹಿ ತಿಂಡಿ, ಆಪ್ಷನ್ ಡಿ ಆಲೂಗಡ್ಡೆ. ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು. ತೆಳ್ಳಗೆ ಇರುವವರು ತೂಕ ಹೆಚ್ಚಾಗಲು ಶೇಂಗಾ ಬೀಜ, ಒಣ ದ್ರಾಕ್ಷಿ, ಸಿಹಿ ತಿಂಡಿ ಮತ್ತು ಆಲೂಗಡ್ಡೆ ತಿನ್ನಬೇಕು. ಒಂಬತ್ತನೇ ಪ್ರಶ್ನೆ, ವಿಶ್ವದಲ್ಲಿ ಅತಿ ಹೆಚ್ಚು ಭೂಕಂಪಗಳನ್ನು ಹೊಂದಿರುವ ದೇಶ ಯಾವುದು? ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ಭೂತಾನ್, ಆಪ್ಷನ್ ಡಿ ನೇಪಾಳ. ಸರಿಯಾದ ಉತ್ತರ ಆಪ್ಷನ್ ಬಿ ಜಪಾನ್ ಅತಿ ಹೆಚ್ಚು ಭೂಕಂಪಗಳನ್ನು ಹೊಂದಿರುವ ದೇಶ. ಹತ್ತನೆಯ ಪ್ರಶ್ನೆ, ಕಾಗದದ ಕರೆನ್ಸಿಯನ್ನು ಮೊದಲು ಯಾವ ದೇಶದಲ್ಲಿ ಬಳಸಲಾಯಿತು? ಆಪ್ಷನ್ ಎ ಜರ್ಮನಿ, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ಚೀನಾ, ಆಪ್ಷನ್ ಡಿ ಅಮೆರಿಕ. ಸರಿಯಾದ ಉತ್ತರ ಆಪ್ಷನ್ ಸಿ ಚೀನಾದಲ್ಲಿ ಕಾಗದದ ಕರೆನ್ಸಿಯನ್ನು ಮೊದಲು ಬಳಸಲಾಯಿತು. 11ನೇ ಪ್ರಶ್ನೆ, ಯಾವ ಪ್ರಾಣಿಯು ಇಡೀ ದಿನದಲ್ಲಿ ಕೇವಲ 5 ನಿಮಿಷಗಳ ಕಾಲ ನಿದ್ರಿಸುತ್ತದೆ? ಆಪ್ಷನ್ ಎ ಬೆಕ್ಕು, ಆಪ್ಷನ್ ಬಿ ಸಿಂಹ, ಆಪ್ಷನ್ ಸಿ ನಾಯಿ, ಆಪ್ಷನ್ ಡಿ ಜಿರಾಫೆ. ಸರಿಯಾದ ಉತ್ತರ ಆಪ್ಷನ್ ಡಿ ಜಿರಾಫೆ ಇಡೀ ದಿನದಲ್ಲಿ ಕೇವಲ 5 ನಿಮಿಷ ನಿದ್ರಿಸುತ್ತದೆ.
12ನೇ ಪ್ರಶ್ನೆ, ಯಾವ ಜೀವಿಯ ಹೃದಯವು 1 ನಿಮಿಷದಲ್ಲಿ 1200 ಬಾರಿ ಬಡಿದುಕೊಳ್ಳುತ್ತದೆ? ಆಪ್ಷನ್ ಎ ಕಪ್ಪೆ, ಆಪ್ಷನ್ ಬಿ ಮೊಸಳೆ, ಆಪ್ಷನ್ ಸಿ ತಿಮಿಂಗಿಲ, ಆಪ್ಷನ್ ಡಿ ಹಮ್ಮಿಂಗ್ ಬರ್ಡ್. ಸರಿಯಾದ ಉತ್ತರ ಆಪ್ಷನ್ ಡಿ ಹಮ್ಮಿಂಗ್ ಬರ್ಡ್. 13ನೇ ಪ್ರಶ್ನೆ, ಚರ್ಮದ ಅಲರ್ಜಿಯನ್ನು ಶಾಶ್ವತವಾಗಿ ತೊಡೆದುಹಾಕಲು ಯಾವ ತರಕಾರಿ ಉಪಯುಕ್ತವಾಗಿದೆ? ಆಪ್ಷನ್ ಎ ಬೆಳ್ಳುಳ್ಳಿ, ಆಪ್ಷನ್ ಬಿ ಈರುಳ್ಳಿ, ಆಪ್ಷನ್ ಸಿ ಹೂಕೋಸು, ಆಪ್ಷನ್ ಡಿ ಟೊಮ್ಯಾಟೊ. ಸರಿಯಾದ ಉತ್ತರ ಆಪ್ಷನ್ ಎ ಬೆಳ್ಳುಳ್ಳಿ ಮತ್ತು ಆಪ್ಷನ್ ಬಿ ಈರುಳ್ಳಿ. 14ನೇ ಪ್ರಶ್ನೆ, ಬಾಯಿ ಹುಣ್ಣನ್ನು ಹೋಗಲಾಡಿಸಲು ಏನನ್ನು ತಿನ್ನಬೇಕು? ಆಪ್ಷನ್ ಎ ಬಾಳೆಹಣ್ಣು, ಆಪ್ಷನ್ ಬಿ ಒಣಕೊಬ್ಬರಿ, ಆಪ್ಷನ್ ಸಿ ಬೆಳ್ಳುಳ್ಳಿ, ಆಪ್ಷನ್ ಡಿ ಮೊಸರು. ಸರಿಯಾದ ಉತ್ತರ ಆಪ್ಷನ್ ಬಿ ಒಣಕೊಬ್ಬರಿ ತಿನ್ನಬೇಕು. 15ನೇ ಪ್ರಶ್ನೆ, ಯಾವ ಆಹಾರ ರೋಗ ನಿರೋಧಕ ಶಕ್ತಿಯನ್ನು ವೇಗವಾಗಿ ಹೆಚ್ಚಿಸುತ್ತದೆ? ಆಪ್ಷನ್ ಎ ಅರಶಿನ, ಆಪ್ಷನ್ ಬಿ ಶುಂಠಿ, ಆಪ್ಷನ್ ಸಿ ಬೆಳ್ಳುಳ್ಳಿ, ಆಪ್ಷನ್ ಡಿ ಪಾಲಕ್ ಸೊಪ್ಪು. ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು. ಅರಶಿನ, ಶುಂಠಿ, ಬೆಳ್ಳುಳ್ಳಿ ಮತ್ತು ಪಾಲಕ್ ಸೊಪ್ಪು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. 16ನೇ ಪ್ರಶ್ನೆ, ಯಾವ ತರಕಾರಿಯನ್ನು ನಿಯಮಿತವಾಗಿ ತಿನ್ನುವುದರಿಂದ ದೇಹದ ತೂಕ ಕಡಿಮೆಯಾಗುತ್ತದೆ? ಆಪ್ಷನ್ ಎ ಬ್ರೋಕೋಲಿ, ಆಪ್ಷನ್ ಬಿ ಹಾಗಲಕಾಯಿ, ಆಪ್ಷನ್ ಸಿ ಸೌತೆಕಾಯಿ, ಆಪ್ಷನ್ ಡಿ ಆಲೂಗಡ್ಡೆ. ಸರಿಯಾದ ಉತ್ತರ ಆಪ್ಷನ್ ಎ ಬ್ರೋಕೋಲಿ ಮತ್ತು ಆಪ್ಷನ್ ಸಿ ಸೌತೆಕಾಯಿ ತಿನ್ನುವುದರಿಂದ ದೇಹದ ತೂಕ ಕಡಿಮೆಯಾಗುತ್ತದೆ. 17ನೇ ಪ್ರಶ್ನೆ, ನಿಂಬೆಹಣ್ಣಿನೊಂದಿಗೆ ಯಾವುದು ಸೇವಿಸಿದರೆ ಶೀತ ಮತ್ತು ಕೆಮ್ಮು ಬೇಗನೆ ಗುಣವಾಗುತ್ತದೆ? ಆಪ್ಷನ್ ಎ ಸಕ್ಕರೆ, ಆಪ್ಷನ್ ಬಿ ಉಪ್ಪು, ಆಪ್ಷನ್ ಸಿ ಜೇನುತುಪ್ಪ, ಆಪ್ಷನ್ ಡಿ ಚಹಾ. ಸರಿಯಾದ ಉತ್ತರ ಆಪ್ಷನ್ ಸಿ ಜೇನುತುಪ್ಪ. 18ನೇ ಪ್ರಶ್ನೆ, ಯಾವ ತರಕಾರಿಗಳಲ್ಲಿ ಗರಿಷ್ಠ ವಿಟಮಿನ್ ಕೆ ಇರುತ್ತದೆ? ಆಪ್ಷನ್ ಎ ಕ್ಯಾರೆಟ್, ಆಪ್ಷನ್ ಬಿ ಬೆಂಡೆಕಾಯಿ, ಆಪ್ಷನ್ ಸಿ ಶುಂಠಿ, ಆಪ್ಷನ್ ಡಿ ಪಾಲಕ್ ಸೊಪ್ಪು. ಸರಿಯಾದ ಉತ್ತರ ಆಪ್ಷನ್ ಡಿ ಪಾಲಕ್ ಸೊಪ್ಪು. 19ನೇ ಪ್ರಶ್ನೆ, ಪುರುಷರಲ್ಲಿ ವೀರ್ಯಾಣುಗಳ ಸಂಖ್ಯೆ ಹೆಚ್ಚಿಸಲು ಯಾವುದನ್ನು ತಿನ್ನಬೇಕು? ಆಪ್ಷನ್ ಎ ಕುಂಬಳಕಾಯಿ ಬೀಜ, ಆಪ್ಷನ್ ಬಿ ಟೊಮ್ಯಾಟೊ, ಆಪ್ಷನ್ ಸಿ ಗೋಡಂಬಿ, ಆಪ್ಷನ್ ಡಿ ವಾಲ್ನಟ್. ಸರಿಯಾದ ಉತ್ತರ ಆಪ್ಷನ್ ಎ ಕುಂಬಳಕಾಯಿ ಬೀಜ ಮತ್ತು ಆಪ್ಷನ್ ಬಿ ವಾಲ್ನಟ್ ಸೇವಿಸಬೇಕು. 20ನೇ ಪ್ರಶ್ನೆ, ಯಾವುದನ್ನು ಹೆಚ್ಚು ತಿನ್ನುವುದರಿಂದ ಮೂಳೆಗಳು ಗಟ್ಟಿಯಾಗುತ್ತವೆ? ಆಪ್ಷನ್ ಎ ಪನೀರ್, ಆಪ್ಷನ್ ಬಿ ಸೋಯಾಬೀನ್, ಆಪ್ಷನ್ ಸಿ ಅಣಬೆ, ಆಪ್ಷನ್ ಡಿ ಜೋಳ. ಸರಿಯಾದ ಉತ್ತರ ಆಪ್ಷನ್ ಎ ಪನೀರ್ ತಿನ್ನುವುದರಿಂದ ಮೂಳೆಗಳು ಗಟ್ಟಿಯಾಗುತ್ತದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.